ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ, ಅದರ ಜೊತೆಗೆ ಅನ್ನಭಾಗ್ಯದ ಹಣ ಕೂಡ ಮಹಿಳೆಯರಿಗೆ ಬರ್ತಾ ಇಲ್ಲ. ಇದರಿಂದ ತುಮಕೂರು ಜಿಲ್ಲೆಯ ಮಹಿಳೆಯರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 3-4 ತಿಂಗಳಿಂದ ಯಾವುದೇ ರೀತಿಯ ಹಣ ತಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ತುಮಕೂರಿನ ಕುಂದೂರಿನ ಗ್ರಾಮದಲ್ಲಿದ್ದೀನಿ. ಕುಂದೂರಿನ ಗ್ರಾಮದ ಮಹಿಳೆಯರನ್ನು ಈಗ ಮಾತಾಡಿಸ್ತೀನಿ. ಒಬ್ಬೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್ ಅವರೇ, ಮುಂದಕ್ಕೆ ಬನ್ನಿ. ನಿಮ್ಮ ಹೆಸರು? ಕವಿತಾ. ನಿಮ್ಗೆ ಬಂದಿದ್ಯಾ? ಹಣ ಬಂದಿದ್ಯಾ? 3 ತಿಂಗಳಾಯ್ತು ಸರ್, ಬಂದೇ ಇಲ್ಲ. ಯಾವ ತಿಂಗಳಲ್ಲಿ ಬಂದಿಲ್ಲ? ನವೆಂಬರ್ ತಿಂಗಳಲ್ಲಿ. ಏನ್ ಹಣ ಯಾವ್ದು ಬರಬೇಕು? ಗೃಹಲಕ್ಷ್ಮಿದು ಬಂದಿಲ್ಲ, ರೇಷನ್ ಇಂದು ಬಂದಿಲ್ಲ. ಹೋಗಿ ವಿಚಾರಿಸ್ಲಿಲ್ವಾ ನೀವು? ಇಲ್ಲ ಸರ್, ನಾವೇನು ಕೇಳಿಲ್ಲ. ಮೆಸೇಜ್ ಬರ್ತಿತ್ತಾ ನಿಮ್ಗೆ? ಮೆಸೇಜ್ ಬರುತ್ತೆ. ನಿಮ್ಗೆ ಬಂದಿದ್ಯಾ? ನಮ್ಗೆ ಯಾವ್ದು ಬಂದಿಲ್ಲ ಸ್ವಾಮಿ. ಯಾಕೆ ಬಂದಿಲ್ಲ? ಯಾಕೆ ಬಂದಿಲ್ಲ ನಮ್ಗೆ ಹೆಂಗ್ ಗೊತ್ತು ಸ್ವಾಮಿ? ಯಾವ ತಿಂಗಳಲ್ಲಿ ಬಂತು? ಯಾವ ತಿಂಗಳು ಗೊತ್ತಿಲ್ಲ ನಮ್ಗೆ. ನಮಗೆ ಓದಿಲ್ಲ ಬರ್ದಿಲ್ಲ. ನಾವು ಮೂಡಾತಂದ್ರು ಸ್ವಾಮಿ. ಯಾವಾಗ ಬಂದಿತ್ತು ಲಾಸ್ಟ್ ಕೊನೆದು ದುಡ್ಡು? ನಮ್ಗೆ ಗೊತ್ತಿಲ್ಲ ಸ್ವಾಮಿ. ನಮ್ಗೆ ಬಂದಾಗ ಹೋಗಿ ತಗೊಳೋದು ಬರ್ದಾಗಿರೋದು. ಈಗ ಬಂದಿಲ್ಲ? ಈಗ ಬ್ಯಾಂಕಿಗೆ ಹೋಗಿಲ್ವಾ? ಇಲ್ಲ, ಬಂದೇ ಇಲ್ಲ. ಎಷ್ಟು ತಿಂಗಳಿಂದ? 3 ತಿಂಗಳಿಂದ ಬಂದಿಲ್ಲ. ಅಜಯ್, ನೀವು ಏನ್ ಹೇಳ್ತಾ ಇದ್ರಲ್ಲ, ಹೇಳಿ ಈಗ. ನನಗೆ 3 ತಿಂಗಳಿಂದ ಸಿದ್ದರಾಮಯ್ಯದು ಬಂದಿಲ್ಲ, ಅಕ್ಕಿದು ಬಂದಿಲ್ಲ, ಗ್ಯಾಸಿಂದು ಬಂದಿಲ್ಲ. ಆಲೆ 3 ತಿಂಗಳಾಯಿತು ನನಗೆ ಬಂದು. ಯಾವ್ಯಾವ ದುಡ್ಡು ಬರ್ಬೇಕಿತ್ತು? 3 ತಿಂಗಳಿಂದ ಅಕ್ಕಿದು, ಗ್ಯಾಸಿಂದು, ವಿಜಯಲಕ್ಷ್ಮಿದು 3 ತಿಂಗಳಿಂದ ಬಂದಿಲ್ಲ. ಏನ್ ಹೇಳ್ತೀರಾ? ಈಗ ಸರ್ಕಾರ ಘೋಷಣೆ ಮಾಡ್ಬಿಟ್ರು, ಈಗ ಸರಿಯಾಗಿ ಕೊಡ್ತಾ ಇಲ್ಲ. ಏನಂತೀರಾ ಸರ್ಕಾರಕ್ಕೆ? ಏನ್ ಹೇಳಿ ನಾನು? ನಾ ಬರ್ದಿಲ್ಲ, ಓದಿಲ್ಲ. ಏನ್ ಹೇಳಿ? ನಮಗ್ ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಮಾಡ್ತಾ ಇರೋದು ಸರಿನಾ? 1 ತಿಂಗಳು ಕೊಟ್ಟು 1 ತಿಂಗಳು ಕೊಡದೇ ಇರೋದು? ಇಲ್ಲ, 3 ತಿಂಗಳಿಂದ ಕೊಟ್ಟೇ ಇಲ್ಲ ನಮ್ಗೆ. ಸರಿನಾ ತಪ್ಪ? ಸರಿ ಇಲ್ಲ, ಅದು ಸರಿ ಇಲ್ಲ. ಮೊದ್ಲು ಹಂಗ ಆಗ್ತಿದ್ರ ಹಂಗ ಹಾಕ್ಬೇಕು. ನಿಮ್ಗೆ ಬಂದಿದ್ದೀರಮ್ಮ? ಇಲ್ಲ ಸಾ, ಬಂದಿಲ್ಲ. ನಮಗೂ 3 ತಿಂಗಳಿಂದ ಬಂದಿಲ್ಲ. ಹೌದು. ಏನ್ ಹೇಳ್ತೀರಿ ಈಗ ಸರ್ಕಾರಕ್ಕೆ? ಅರ್ಧ ಬರ್ಧ ಊಟಕ್ಕೆ ಕಿತ್ಕೊಳ್ತಾರೆ. ಇನ್ನೇನ್ ಹೇಳನ್ ಸಾ ಅವ್ರಿಗೆ. ಹೌದು. ಯಾವ್ಯಾವ ದುಡ್ಡು ಬರ್ಬೇಕಿತ್ತು? ನಮ್ದು ಗೃಹಲಕ್ಷ್ಮಿದು, ರೇಷನ್ ಅಷ್ಟೇ ಸಾ ಬರ್ಬೇಕು. ಕೊನೆ ತಿಂಗಳು ಯಾವಾಗ ಬಂದಿರೋದು? ನವೆಂಬರ್ ತಿಂಗಳಲ್ಲಿ ಬಂದಿರೋದು ಸರ್. ನವೆಂಬರ್ ತಿಂಗಳು ಮೆಸೇಜ್ ಇದೆ ಸರ್. ಏನ್ ಹೇಳ್ತಾರೆ ಸರ್ಕಾರಕ್ಕೆ? ಇನ್ನೇನ್ ಹೇಳನ್ ಸಾ, ಕೊಡ್ತಾರೆ. ಈಗ ಕೊಡಲ್ಲ ಅಂತ ಇದ್ ಮಾಡ್ತಾರೆ. ಏನ್ ಮಾಡೋಣ ಸಾ? ಆಸೆ ಹುಟ್ಟಿಸ್ತಾರೆ. ಬಡವ್ರು ಏನ್ ಮಾಡೋಣ ನಾವು? ಕೊಡ್ತಾರೆ ಅಂತ ಆಸೆ ಹುಟ್ಟಿಸ್ಬಿಟ್ಟು ಈಗ ಕೊಡಲ್ಲ ಅಂತ ಅವ್ರು ಬಡವ್ರು ಏನಾಗ್ಬೇಕು ಹೇಳ್ರಿ? ಕೊಡ್ಬೇಕಲ್ವ ಅವರು? ಕೊಡ್ತೀವಿ ಅಂತ ಯಾಕೆ ಯೋಚನೆ ಮಾಡಿರೋರು? ಇಲ್ಲಾಂದ್ರೆ ಹಾಕ್ಲೇಬಾರ್ದಾಗಿತ್ತು, ಯೋಚನೆ ಮಾಡ್ಲೇಬಾರ್ದಾಗಿತ್ತು. ಅವರು ಕೊಡ್ತೀವಿ ಅಂತ ಯೋಚನೆ ಮಾಡ್ಬಿಟ್ಟು ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ಬಡವ್ರು ಅದ್ರ ಅಜ್ಜಿ ಇವರೆಲ್ಲ ನೆಚ್ಕೊಂಡಾರೆ ಅದೇ ದುಡ್ಡು. ದುಡಿಯಕ್ ಆಗಲ್ಲ, ಅದೇ ನೆಚ್ಕೊಂಡು ನಾವು ಕಾಲವರ್ಣ ಮಾಡ್ತೀವಿ. ಈಗ ಕೊಡಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮೊದ್ಲು ಯಾಕೆ ಹಾಕಿದ್ರು? ಬನ್ನಿ, ಇವ್ರನ್ನ ಮಾತಾಡ್ಸೋಣ. ಅಮ್ಮ, ನಿಮ್ಗೆ ಬಂದಿದೆ ದುಡ್ಡು? ಇಲ್ಲ ಸರ್, ಬಂದಿಲ್ಲ. ಸೊಸೈಟಿದು ಬಂದಿಲ್ಲ, ಗೃಹಲಕ್ಷ್ಮಿದು ಬಂದಿಲ್ಲ. ಆಲೆ 3 ತಿಂಗಳಾಯ್ತು, ಬಂದೇ ಇಲ್ಲ ಸರ್ ನಮ್ಗೂನು. ಅಂತ ಹೇಳ್ಬಿಟ್ಟು ಈ ಕೆಲಸ ಮಾಡ್ತಾವ್ರಲ್ಲ, ಸರಿನಾ ಇವ್ರು? ಈ ಕೆಲಸ ಮಾಡಬಾರ್ದಾಗಿತ್ತು, ಇಲ್ಲ ಕೊಡ್ಲೇಬಾರ್ದಾಗಿತ್ತು, ನಿಲ್ಸ್ಬಿಡ್ಬೇಕಾಗಿತ್ತು. ಈ ಕೆಲಸ 2 ದಿವ್ಸ ಕೊಡೋದು, 2 ದಿವ್ಸ ನಿಲ್ಸೋದ? ಈ ಕೆಲಸ ಮಾಡಬಾರ್ದು ಬಡವ್ರಿಗೆ. ಏನ್ ಹೇಳ್ತಾರೆ ಸಿದ್ದರಾಮಯ್ಯನವ್ರಿಗೆ? ಹೇಳೋದು ಅವರೇ ಅರ್ಥ ಮಾಡ್ಕೋಬೇಕು. ನಾವ್ ಹೇಳೋದು ಏನಿಲ್ಲ ಅವ್ರಿಗೆ. ಅದೇ ನಮ್ಗಿಷ್ಟು ಅನ್ಯಾಯ ಆಗೈತೆ, ಹಿಂಗ ಅನ್ಯಾಯ ಮಾಡಬಾರ್ದು ಅವ್ರು ಅಂತ ಕೇಳ್ತಾ ಇದ್ದೀವಿ ನಾವು. ಓಕೆ, ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಕೆಂಪಾಕ. ನಿಮ್ಗೂ ಬರ್ತಾ ಇದೆ ದುಡ್ಡು? ಬರ್ತಲ್ಲ, 3 ತಿಂಗಳಿಂದ ಬರ್ತಲ್ಲ. ಗುರುಲಕ್ಷ್ಮಿ ದುಡ್ಡಿಲ್ಲ, ಅಕ್ಕಿ ದುಡ್ಡಿಲ್ಲ. ಅಸಲಿಗೆ ಇದು ಗ್ಯಾಸಿನ ದುಡ್ಡು ಪೂಟನೇ ಬರ್ತಾ ಇಲ್ಲ ನಮ್ಗೆ. ಮಾಡಿಸ್ತಾ ಇಲ್ಲ. ನಾವು ಕೇಳ್ತಾ ಇದೀವಿ, ಹಾಕ್ರಿ ನಮಗೂ ಬಡವರು ಬಗ್ರಿಗೆ ಅರ್ಧ ಬರ್ಧ ಕೊಟ್ಟು ನಿಲ್ಸಬಾರ್ದಂಗೆ. ಆದ್ರೂ ಮಾಡಬಾರ್ದಾಯ್ತು, ಮಾಡ್ಯವ್ರಿ ಅವರು. ಆದ್ರೂ ಫಸ್ಟ್ ಇಂದ ಮಾಡ್ದಂಗೆ ಹಿಂಗೆ ಇದ್ದಿದ್ರೆ ಯಾವ್ದು ಕೇಳ್ತಿರಿಲ್ಲ ಬಡವರು ಹೆಣ್ಮಕ್ಳು. ಇವಾಗ ಹಾಕಂತ ನಾವು ಕೇಳ್ತಾ ಇದೀವಿ ಅಷ್ಟೇ ಬಡವ್ರಿಗೆ. ನಮ್ದು 1 ತಿಂಗಳಿಂದನೂ ಬಿದ್ದಿಲ್ಲ, ಪುಟನೂ ಹಾಕಿಲ್ಲ. ಈಗ ಮನೆ ರೀಸೆಂಟ್ ಅಲ್ಲಿ ಮಾಡಿಸ್ಕೊಂಡಿದೀವಿ. ಅದೇ ಹಾಕಿದ್ರೆ ಉಪಯೋಗ ಆಗುತ್ತೆ ಅಂತ ಹೇಳ್ಕೊಂಡಿದೀವಿ ಅಷ್ಟೇ. ನಿಮ್ಗೆ ಬಂದಿತ್ತ ದುಡ್ಡು? ಬಂದಿಲ್ಲ, ನಮಗೂ 3 ತಿಂಗಳಿಂದ ಬಂದಿಲ್ಲ. ಬಡವ್ರ ಬಗ್ರು ಅದನ್ನೇ ನೆಚ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆದ್ರೂನು ಅವ್ರು ಆಗ್ತಾನೆ ಇಲ್ಲ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ನಾವೇನ್ ಹೇಳೋಣ, ಅವ್ರೇ ಅರ್ಥ ಮಾಡ್ಕೊಂಡು ಹಾಕ್ಬೇಕು ಅಷ್ಟೇನಿ. ವಯಸ್ಸಾದವರು ನಮ್ಮಂತಾರೇನೋ ಜೀವನ ಮಾಡ್ತೀವಿ, ಕುಲಿನ ನಾಲಿನ ಮಾಡ್ಕೊಂಡು ಮಾಡ್ತೀವಿ. ಪಾಪ ವಯಸ್ಸಾದವರು ಅಜ್ಜದಿರು ಮುದುಕರು ಅವರು ಎಲ್ಲ ಏನ್ರಾಗ ಜೀವನ ಮಾಡ್ತಾರೆ. ಎಲೆಕ್ಷನ್ ಟೈಮ್ ಅಲ್ಲಿ ವೋಟ್ ಹಾಕ್ಸ್ಕೋಸ್ಕರ ಈ ತರ ಹೇಳಿದ್ರ ಅಂತನಾ? ಅವಾಗ ಓಟ್ ಬೇಕಾಗಿತ್ತು, ಬರ್ತಿರ್ತಾರೆ. ಈಗ ಓಟು ಎಲ್ಲ ಆಯ್ತಲ್ಲ, ಅವ್ರದ್ದು ಕೆಲ್ಸ ಗೆದಿತ್ತಲ್ಲ, ನಮ್ಮಂತವ್ರನ್ನ ಮರಿತಾರೆ ಬಡವ್ರ ಬಗ್ರನ್ನ. ಸೊ ಇವಿಷ್ಟು ಇಲ್ಲಿಯ ಮಹಿಳೆಯರ ಮಾತು. ಅಂದ್ರೆ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪುಸ್ಲಾಯಿಸ್ಲಿಕ್ಕೆ ಈ ರೀತಿಯ
ಏನು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿತ್ತು. ಈಗ ಅರ್ಧಕ್ಕೆ ನಿಲ್ಲಿಸ್ತಾ ಇರುವಂಥದ್ದು ಸರಿಯಲ್ಲ, ಒಂದು ತಿಂಗಳು ಕೊಟ್ಟು ಇನ್ನೊಂದು ತಿಂಗಳು ಕೊಡದೇ ಇರೋದು ಸರಿಯಲ್ಲ ಎನ್ನುವಂತಹ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ತುಮಕೂರಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಬಂದ್ಗಳ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ.